ಇದು ನನ್ನ ಕತೆ. ಹೋ, ಸಾರಿ, ನನ್ನ ಕತೆ ಅಲ್ಲ, ನಮ್ಮ ಕತೆ. ನಮ್ದು ಅನ್ನೋ ವರ್ಡ್ ಏನಕ್ಕೆ ಯೂಸ್ ಮಾಡಿದೆ ಅಂತ ಮುಂದಕ್ಕೆ ನೀವೇ ನೋಡಿ, ಗೊತ್ತಾಗುತ್ತೆ. ಒಂದಿನ ನನ್ನ ಪಾಡಿಗೆ ನಾನು ಕಾಲೇಜಿಂದ ಮನೆಗೆ ಹೋಗ್ತಿದ್ದೆ. ಆಗ ಒಬ್ಬ ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಟರ್ ನನ್ನ ಲೈಫ್ನ ಒಂದು ಕ್ರಿಟಿಕಲ್ ಸಿಚುವೇಶನ್ ತಂದು ನಿಲ್ಲಿಸ್ದ. ಆ ಸಿಚುವೇಶನ್ ಏನು ಅಂತ ಮುಂದಕ್ಕೆ ನೀವೇ ನೋಡಿ. ಯಾಕೆ ನಾನು ನಮ್ಮ ಹುಡುಗರು ಈ ಕಾಂಪಿಟೇಷನಲ್ಲಿ ಸೇರಿಕೊಂಡು ನಮ್ಮಲ್ಲಿರೋ ಒಂದು ಹಿಡನ್ ಟ್ಯಾಲೆಂಟ್ನ ತೋರಿಸ್ಬಾರ್ದು? ಸರಿ, ಮನೆಗೆ ಹೋಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿದ್ಧಾರ್ಥ್, ಇರೋ ಒಂದು ನಿಮಿಷ ಅವನು ಆಡ್ ಮಾಡ್ತೀನಿ. ನನ್ನ ಮಗ ಒಬ್ಬ ಕಾಲ್ ಮಾಡಿ ಕಾಲೇಜ್ ತೆಗಿಯೋದಪ್ಪ. ಇರೋ ಅವನೇ ಕಾಲ್ ಮಾಡ. ಏನ್ರಿ ಮೀಡಿಯಾ ಏನ್ರಿ? ಏನಿಲ್ಲ ಬ್ರೋ, ನನ್ ಕಾಲೇಜಿಂದ ವಾಪಸ್ ಬರ್ಬೇಕಾದ್ರೆ ಒಂದು ಪಾಂಪ್ಲೆಟ್ ನೋಡ್ದೆ. ಅದ್ರಲ್ಲಿ ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ಬಗ್ಗೆ ಇತ್ತು. ನಾವ್ ಯಾಕೆ ಅದನ್ನ ಟ್ರೈ ಮಾಡ್ಬಾರ್ದು ಅಂತೀನಿ. ಬಾಯಿಗ್ ಬಿಡ್ತೆ, ಬಾಯಿಗ್ ಬಿಡ್ಲಾ? ಓಕೆ ಬ್ರೋ, ನೋಡೋಣ. ಸರಿ, ಇದ್ರ ಬಗ್ಗೆ ನಾಳೆ ಡಿಸ್ಕಸ್ ಮಾಡೋಣ. ಎಲ್ರು ನಮ್ಮ ಮನೆಗೆ ನೋಡಿ. ಸರಿ ಗಾಯ್ಸ್, ಬಾಯ್. ಇವಾಗ ಮೂವಿ ಸ್ಟಾರ್ಟ್ ಮಾಡಲ್ವಾ? ಅವತ್ತು ನಾವು ಎರಡ ಹಿಂಸೆ ಪಟ್ಟಿದ್ದು. ಅವನ ಐಡಿಯಾ, ಇವನ ಐಡಿಯಾ, ಅವಳ ಐಡಿಯಾ, ಎಲ್ಲರ ಐಡಿಯಾ ಸೇರಿ ತಲೆ ಕೆಟ್ಟು ಕೆರ ಹಿಡಿದು ಫೈನಲಿ ರಜವನಸ್ ಬಗ್ಗೆ ಒಂದು ಮೂವಿ ಮಾಡೋಣ. ನೈಸ್. ಅರೆ ಕಾಂಪಿಟೇಷನ್ ಜಸ್ಟ್ 22 ಡೇಸ್ ಇದೆ. ಅಷ್ಟರಲ್ಲಿ ನಾವಿನ್ನ ಕಂಪ್ಲೀಟ್ ಮಾಡ್ಬೇಕು. ಆಯ್ತು, ಇವಾಗ ನಿನ್ ಕಾನ್ಸೆಪ್ಟ್ ಸಿಕ್ತಾನೆ, ಹೋಗಿ ಸ್ಕ್ರಿಪ್ಟ್ ಬರಿ. ಇವಾಗ ನಮ್ಮ ರಿಮೈನಿಂಗ್ ಗರ್ಲ್ಸ್ಗೂ ಐಡಿಯಾಸ್ ಶೇರ್ ಮಾಡ್ಕೊಡೋಣ. ಓಕೆ ಗೈಸ್, ಸ್ಕ್ರಿಪ್ಟ್ ಬರಿ ಅನ್ವಾ? ಬ್ರೋ, ನನಗೆ ನಿದ್ದೆ ಬರ್ತಿದೆ ಬ್ರೋ. ನಾನು ಮಾರ್ನಿಂಗ್ ಜಾಯ್ನ್ ಆಗ್ತೀನಿ. ಅವನ್ನ ಬಿಡು ಬ್ರೋ, ನಾವು ಸ್ಟಾರ್ಟ್ ಮಾಡೋಣ. ಅವತ್ತು ನಾವಿಬ್ಬರು ಪಟ್ಟಿದ ಕಷ್ಟ, ಸುರಿಸಿದ ಬೆವರು, ನಿದ್ದೆಗೆಡ್ಸ್ಕೊಂಡು ಮಾಡಿದ ಪ್ರಯತ್ನಕ್ಕೆ ಫಲವಾಗಿ ಸಿಕ್ಕಿದ್ದೇ ಈ ಸ್ಟೋರಿದು ಫೈನಲ್ ಎಡಿಷನ್. ನಮ್ಮ ಪ್ರಯತ್ನದ ಫಸ್ಟ್ ಸ್ಟೆಪ್ಗೆ ಫಲವಾಗಿ ಸಿಕ್ಕಿದ್ದು ಸಂತೋಷ ಅನ್ಕೊಂಡಿದ್ದೆ. ಆದರೆ ಆ ಸಂತೋಷ ತುಂಬ ಹೊತ್ತು ನಿಂತಿಲ್ಲ. ಹಲೋ ಬ್ರೋ, ಎಲ್ಲಿ ಬ್ರೋ? ಫ್ರೀ ಇದೆಯಾ? ಏನ್ ಮೆಟೀರಿಯಲ್ ಬ್ರೋ? ಹಲೋ ಬ್ರೋ, ನಮ್ಮ ಅಂಕಲ್ ನಮ್ಮ ಮನೆಗೆ ಬಂದಿದ್ರು. ಅವಾಗ ಸುಮ್ಮನೆ ನಮ್ಮ ಮೂವಿ ಬಗ್ಗೆ ಹೇಳ್ತಿದ್ದೆ. ಆಗ ಅವರು, ನೀವು ಮಾಡ್ತಿರೋ ಮೂವಿ ಡ್ರಗ್ಸ್ ಬಗ್ಗೆ ಯಾರಾದ್ರೂ ನೋಡಿ ಅಫೆಂಡ್ ಆಗಿ ಮುಂದೆ ನಿಮ್ಗೆ ಥ್ರೆಟನ್ ಮಾಡಿದ್ರೆ, ಮೂವಿನಲ್ಲಿ ಗರ್ಲ್ಸ್ ಇದಾರೆ ಅಂತ ಹೇಳ್ತಿದ್ಯಾ, ಮುಂದೆ ಅವ್ರಿಗೆ ಯಾರಾದ್ರೂ ಥ್ರೆಟನ್ ಮಾಡಿದ್ರೆ ಏನ್ ಮಾಡ್ತೀಯ ಅಂತ ಹೇಳಿದ್ರು ಬ್ರೋ. ಅವ್ರು ಹೇಳೋದ್ರಲ್ಲೂ ಫ್ಯಾಕ್ಟ್ ಇದೆ. ಮುಂದೆ ಏನಾದ್ರೂ ಆದ್ರೆ ಏನ್ ಮಾಡೋದು? ಹೌದು ಬ್ರೋ, ಯಾಕೋ ಈ ಕಾನ್ಸೆಪ್ಟ್ ಚೇಂಜ್ ಮಾಡೋಣ ಅನ್ಸಿದೆ. ಏನ್ ಬ್ರೋ ಆಟ ಆಡಿದಿರಾ? ಅವ್ನ್ ಯಾರೋ ಪುಂಗ್ದ ಅಂತ ನನ್ ತಲೆ ಕೆಡ್ಸ್ಬೇಡ ಇಲ್ಲಿ.
ಕಾಂಪಿಟೇಷನ್ಗೆ ಇನ್ನು 18 ಡೇಸ್ ಅಷ್ಟೇ ಇರೋದು. ಈ ಸಿಚುವೇಶನ್ ಅಲ್ಲಿ ಏನ್ ಬ್ರೋ ನಿಮ್ದು? ನೀನೇನಾದ್ರು ಅನ್ಕೋ ಬ್ರೋ, ಇದೇ ಕಾನ್ಸೆಪ್ಟ್ ಅಂದ್ರೆ ನಾನು ಬರಲ್ಲ. ನಾನು ಬರಲ್ಲ, ಸಾರಿ. ಈಗ ಮುಚ್ಕೊಂಡು ಕಾಲಿಕ್ರೋ, ನಂಗೆ ಕೆಲಸ ಐತೆ, ನಾನು ಆಮೇಲೆ ಮಾಡ್ತೀನಿ. ಇವಾಗ ನಾನು ಈ ಸಿಚುವೇಶನ್ ಅಲ್ಲಿ ಬಂದು ನಿಂತಿದ್ದೀನಿ. ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ. ಯಾಕ್ರೋ ಬರಲ್ಲ ಅಂತೀರಾ? ಯಾಕ್ರೋ ಸೈಕೋ ತರ ಆಡ್ತಾ ಇದ್ದೀರಲ್ಲ? ಅವ್ನು ಯಾರೋ ಪುಂಗ ಅಂತ ಯಾಕ್ರೋ ಹಿಂಗ್ ಮಾಡ್ತಾ ಇದ್ದೀರಾ? ಈಗ ನೋಡು, ಈ ಸ್ಟೋರಿ ಟೈಮ್ ಇಲ್ಲ ಅಲ್ಲೋ, ಇನ್ 18 ಡೇಸ್ ಐತಿರೋ, ಇನ್ನೊಂದ್ ಮೂವಿ ಬರೆಯಕ್ ಆಗಲ್ಲ ಅಲ್ಲೋ, ಅರ್ಥ ಮಾಡ್ಕೊಳ್ರೋ. ಅವ್ನ್ ಯಾರು ಹೇಳ್ದಂತ ನೀವ್ಯಾಕೋ ನೆಗೆಟಿವ್ ಆಗಿದ್ದೀರಾ? ಆ ತರ ಏನು ಆಗಲ್ಲ ಅಲ್ಲೋ. ಇಟ್ರೋ, ಯಾವ ಮೂವಿನೂ ಬೇಡ, ಏನು ಬೇಡ, ಇಟ್ರೋ. ಬಾ ಮಗ, ನನ್ ಪಕ್ಕದಾಗ ಕೂತ್ಕೋ. ಯಾಕ್ ಮಗ, ಏನಾಯ್ತು? ಯಾಕೆ ನಾನು ಏನು ಮಾಡಕ್ಕಾಗ್ತಿಲ್ಲ? ನಾನು ಅನ್ಕೊಂಡಿದ್ದಲ್ಲ ಯಾಕೆ ನೆಗೆಟಿವ್ ಆಗ್ತಿದಮ್ಮ? ನಾನೊಬ್ಬ ಜೋಕರ್ ಅಂತ ಫೀಲ್ ಆಗ್ತಿದೆ. ಯಾಕ್ ನೀನೇ ಜೋಕರ್ ಆಗಿ ಅನ್ಕೊಂತೀಯ? ಬೇರೆಯವ್ರನ್ನ ಏನಕ್ಕೆ ಇನ್ಸ್ಪೈರ್ ಆಗ್ಬೇಕಂತೀಯ ನೀನು? ನಿನ್ ಲೈಫ್ ನೀನೇ ಇನ್ಸ್ಪೈರ್ ತಗೋ. ನೀವ್ ಯಾರು ಜೋಕರ್ ಅಲ್ಲ, ಅವ್ರ ಲೈಫ್ ಅವರೇ ನಿಜವಾದ ಹೀರೋ. ನೀವು ಇನ್ನ ಯೂತ್ಸ್, ಇನ್ನ ನೋಡಕ್ ತುಂಬಾ ಇದೆ. ಅದೋ ಬಿಟ್ಟು ಮುಂದಕ್ಕೆ ಏನ್ ಮಾಡೋದಂತ ಯೋಚನೆ ಮಾಡು. ನೀನ್ ಇನ್ನೊಂದ್ ಸ್ಟೋರಿ ಬರೆದು ಸಕ್ಸೀಡ್ ಆಗ್ತೀಯ ಅಂತ ನಂಬಿಕೆ ಇದೆ. ಸರಿ, ನೀನ್ ಯೋಚನೆ ಮಾಡು. ಬೇರೆಯವ್ರನ್ನ ಏನಕ್ಕೆ ಇನ್ಸ್ಪೈರ್ ಆಗ್ಬೇಕಂತ ಯಾಕೆ ನೀನೇ ಜೋಕರ್ ಆಗಿ ಅನ್ಕೊಂತೀಯ? ಲೈಫ್ ಅವರೇ ನಿಜವಾದ ಏನ್ ಮಾಡೋದಂತ ಯೋಚನೆ ಮಾಡು. ಅವ್ರ ಲೈಫ್ ಅವರೇ ನಿಜವಾದ ನಿನ್ ಲೈಫ್ ನೀನೇ ಇನ್ಸ್ಪೈರ್ ತಗೋ. ಯಾಕೆ ಏನಾಯ್ತು? ಏನಕ್ಕೆ ಬಂದಿದ್ದ? ಅಲ್ಲೇದ್ರ ಬಗ್ಗೆ ಮರ್ತ್ಬಿಡೋಣ, ನನಗೊಂದು ಹೊಸ ಕಾನ್ಸೆಪ್ಟ್ ಸಿಕ್ಕಿದೆ. ಏನ್ ಸ್ಟೋರಿ? ಯಾವ್ದ್ರ ಬಗ್ಗೆ ಅದು? ನಮ್ ರಿಯಲ್ ಸ್ಟೋರಿನ ನಮ್ ಸ್ಟೋರಿಯಲ್ಲಿ ಒಂದು ಸ್ಟೋರಿಯಾಗಿ ಡಿಸ್ಪ್ಲೇ ಮಾಡೋಣ. ಮೂವಿ ಬಗ್ಗೆ ಯೋಚನೆ ಮಾಡಿ ಮಾಡಿ ತಿಗ್ಲಾಗ್ಬಿಟ್ಟ. ಫಸ್ಟ್ ಅವ್ನು ಏನ್ ಹೇಳಕ್ ಬಂದ ಪೂರ್ತಿ ಕೇಳಿಸ್ಕೊ. ಸ್ಟೋರಿ ಅಂದ್ರೆ ನಮ್ ನಿಜ ಜೀವನದಲ್ಲಿ ಏನೇನಾಗಿದೆ ಅದೆಲ್ಲ ಒಂದು ಥಾಟ್ ಫಿಲ್ಮ್ ತರ ತೆಗೆದು, ಅಂದ್ರೆ ನಮ್ ಕ್ಯಾರೆಕ್ಟರ್ಸ್ ನ ರೀಪ್ಲೇಸ್ ಮಾಡಿ ಆ ಕ್ಯಾರೆಕ್ಟರ್ಸ್ ನಮ್ಮಲ್ಲಿ ನಡೆದಿರೋ ಪಾಸಿಟಿವ್ ಅಂಡ್ ನೆಗೆಟಿವ್ನೆಸ್ ನ ರೆಪ್ರೆಸೆಂಟ್ ಮಾಡಿ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಯೂತ್ಸ್ ತರ ತೋರ್ಸಲ್ಲ. ಸೀನ್ಸ್ ಇಂಟ್ರೆಸ್ಟಿಂಗ್. ಓಕೆ, ನಾನು ಮಾಡೋಣ. ಈ ಸಲ ಯಾರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ನಿನ್ ಜೊತೆ ನಾನ್ ನಿಲ್ತೀನಿ ಬ್ರೋ. ಹಲೋ, ಹಾ ವಿದ್ಯಾ ಹೇಳು. ನಮ್ಮ ಮನೆಯಲ್ಲಿ ಪೇರೆಂಟ್ಸ್ ಅಲೋ ಮಾಡ್ತಿಲ್ಲ. ಸೊ ಯು ಗೈಸ್ ಕಂಟಿನ್ಯೂ. ಐ ಆಮ್ ಸಾರಿ. ಯಾಕೆ ಬ್ರೋ, ಏನಾಯ್ತು? ಅವ್ರ ಮನೇಲಿ ಏನೋ ಅಲೋ ಮಾಡ್ತಿಲ್ಲ ಅಂತೆ. ಯಾಕೆ ಕೆಲವ್ರ ಮನೇಲಿ ಪೇರೆಂಟ್ಸ್ ಅಲೋ ಮಾಡಲ್ಲ? ಅವ್ರ ಮಕ್ಕಳು ಅವ್ರಿಗೆ ಏನಾರು ಒಂದ್ ಒಳ್ಳೇದ್ ಮಾಡ್ತಾರೆ ಅಂದ್ರೆ ಸಪೋರ್ಟಿವ್ ಆಗಿರ್ಬೇಕಲ್ವಾ? ಈ ಮೂವಿ ಒಂದ್ ಇಟ್ಟಾರೆ ಸಾಕಪ್ಪ. ನಾವ್ ಪಟ್ಟಿರೋ ಶ್ರಮಕ್ಕೆ ಫಲ ಸಿಗುತ್ತೆ. A very warm welcome to one and all present here today. I wish all the participants the very best and I hope this evening becomes a memorable one for all of you. At first, I would like to invite our first judge, Mr. Murli Manohar sir. Next, we have our second judge, Ms. Geetanjali ma'am. Finally, our third judge with a special mention, Mr. Jagan.
He is the winner of the last year competition. Today, he is here to present the award. It's time for the announcement of the winners. And the first prize goes to Jeevan and team. ಕಪ್ಪು ನಿಜ ಆಗ್ಬಿಟ್ಟು ಬರ್ದಾ ಅದೇನೇ ಫಿಲಮ್ ನ ಸಬ್ಮಿಟ್ ಮಾಡ್ಬೇಕು ಬ್ರೋಸ್, ಫುಲ್ಲು ಭಯ ಆಗ್ತೈತೆ. ಗೆಲ್ತೀವಿ ಬ್ರೋ, ಡೋಂಟ್ ವರಿ. ನಾವು ಗೆಲ್ತೀವೋ ಬಿಡ್ತೀವೋ ಆದ್ರೆ ಟ್ರೈ ಮಾಡಿದಲ್ಲ ಅಷ್ಟ್ ಸಾಕು. ಹೌದು, ನಾವು ಗೆಲ್ಲೋಕೋಸ್ಕರ ಇಷ್ಟೆಲ್ಲ ಮಾಡಿದ್ರೆ ಯಾವ್ದು ಆಗ್ತಾನೆ ಇರ್ಲಿಲ್ಲ. ಸೊ ನಾವು ಗೆಲ್ತೀವಿ ಅನ್ನೋ ಮೈಂಡ್ ಸೆಟ್ ನ ಬಿಟ್ಟು ಇಷ್ಟೆಲ್ಲ ಮಾಡಿದೀವಲ್ಲ, ಅಷ್ಟು ಖುಷಿ ಪಡೋಣ. ಹೌದು ಬ್ರೋ, ನಾವ್ ಅಟ್ಲೀಸ್ಟ್ ಟ್ರೈ ಮಾಡಿದೀವಿ. ಇನ್ನ ಕೆಲವರು ಟ್ರೈ ಮಾಡದೆ ಸೋಲ್ ಒಪ್ಕೊಂಡ್ಬಿಡ್ತಾರೆ. ಹೌದು, ಟ್ರೈ ಮಾಡಕ್ ಮುಂಚೆ ಯಾರು ಸೋಲ್ ಒಪ್ಕೋಬಾರ್ದು. ಅಟ್ಲೀಸ್ಟ್ ನಾವು ಟ್ರೈ ಮಾಡಿ ಸೋತ್ರೆ ಕೂಡ we can learn from our mistake and achieve something big in our future. ಕರೆಕ್ಟ್ ಹೇಳಿದೆ. ನಾಳೆ ಸೋತ್ರು ಕೂಡ ಇನ್ನೂ ತುಂಬಾ ಪ್ಲಾಟ್ಫಾರ್ಮ್ಸ್ ಐತೆ ಸೋಷಿಯಲ್ ಮೀಡಿಯಾದಲ್ಲಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಅಂತ ತುಂಬಾ ಐತೆ. ನಮ್ಮ ಹುಡುಗರು ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂದಕ್ಕೋ ಲೈಕ್ ಮಾಡ್ತಾರೆ. ಈ ನಾವ್ ಇಷ್ಟು ಕಷ್ಟಪಟ್ಟು ಖರ್ಚು ಮಾಡಿ ಒಂದು ಶಾರ್ಟ್ ಫಿಲ್ಮ್ ತೆಗ್ದಿದೀವಿ, ಅದು ಇನ್ಸ್ಪಿರೇಷನ್ ಯೂತ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಈ ತರದ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಲ್ವಾ? ಬನ್ನಿ, ನಾಳೆ ಏನಾಗುತ್ತೆ. ಸ್ಟೋರಿ ಪ್ರಾರಂಭದಲ್ಲಿ ಇದು ನಮ್ ಕತೆ ಅಂತ ಏನಕ್ಕೆ ಮೆನ್ಷನ್ ಮಾಡಿದೆ ಅಂತ ಇವಾಗ ನಿಮಗೆ ಗೊತ್ತಾಗಿರುತ್ತೆ. ಯಾಕಂದ್ರೆ ಈ ಸ್ಟೋರಿಲಿ ಆಗಿರೋಂಥ ಇನ್ಸಿಡೆಂಟ್ಸು ತುಂಬಾ ಜನ ಯುವಕರಿಗಾಗಿರುತ್ತೆ. ಕೆಲವರು ತಾವ್ ಅನ್ಕೊಂಡಿದ್ನ ಟ್ರೈ ಮಾಡಲ್ಲ, ಇನ್ ಕೆಲವರು ಟ್ರೈ ಮಾಡಿದ್ರು ಗೆಲ್ತೀವಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಸ್. ಈ ಜನರೇಷನ್ ಅಲ್ಲಿ ಗೆಲ್ಲೋದ್ಕಿಂತ ಟ್ರೈ ಮಾಡೋದೇ ಇಂಪಾರ್ಟೆಂಟ್. ಸೊ ಒನ್ ಡೇ ಆರ್ ಡೇ ಒನ್, ಯು ಡಿಸೈಡ್.